ಜೀವನದಲ್ಲಿ ಉತ್ತಮ ಬೆಳವಣಿಗೆಗೆ ನೆರವಾಗುವ 10 ಅಭ್ಯಾಸಗಳು. ಅದೃಷ್ಟ, ನೆಮ್ಮದಿ ಮತ್ತು ಪ್ರಗತಿಗಾಗಿ ಪ್ರತಿದಿನ ಪಾಲಿಸಬೇಕಾದ ಉತ್ತಮ ಅಭ್ಯಾಸಗಳು. ನಮಸ್ಕಾರ ಸ್ನೇಹಿತರೆ. ನಾವು ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ದುಡಿಯುತ್ತೇವೆ, ಹಗಲು ರಾತ್ರಿ ಶ್ರಮಿಸುತ್ತೇವೆ. ಆದರೂ ಕೆಲವೊಮ್ಮೆ ನಿರೀಕ್ಷಿಸಿದ ಯಶಸ್ಸು ಸಿಗುವುದಿಲ್ಲ. ಆಗ ಅನೇಕರು ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೇಸರ ಪಡುತ್ತಾರೆ. ಆದರೆ ನಮ್ಮ ಹಿರಿಯರು ಒಂದು ಸುಂದರವಾದ ಮಾತು ಹೇಳುತ್ತಿದ್ದರು. ಅದೃಷ್ಟ ಎಂಬುದು ಕೇವಲ ಕಾಯುವುದರಿಂದ ಬರುವುದಿಲ್ಲ, ಒಳ್ಳೆಯ ಅಭ್ಯಾಸಗಳಿಂದ ಅದನ್ನು ಆಹ್ವಾನಿಸಬೇಕು. ಈ ಮಾತಿನಲ್ಲಿ ಒಂದು ಆಳವಾದ ಅರ್ಥವಿದೆ. ಯಶಸ್ಸು ಕೇವಲ ಅದೃಷ್ಟದಿಂದ ಬರುವುದಿಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಅಭ್ಯಾಸಗಳು, ನಮ್ಮ ಶಿಸ್ತು, ನಮ್ಮ ನಡವಳಿಕೆ ಮತ್ತು ನಮ್ಮ ದೈನಂದಿನ ಜೀವನ ಶೈಲಿಯು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವು ಉತ್ತಮ ಅಭ್ಯಾಸಗಳನ್ನು ಪಾಲಿಸುವ ಸಂಪ್ರದಾಯವಿದೆ. ಇವುಗಳಲ್ಲಿ ಕೆಲವು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ್ದರೆ, ಕೆಲವು ಆರೋಗ್ಯ, ಸ್ವಚ್ಛತೆ, ಕೃತಜ್ಞತೆ, ಕರುಣೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುವ ಜೀವನ ಶೈಲಿಯ ಭಾಗಗಳಾಗಿವೆ. ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಈ ವಿಡಿಯೋದಲ್ಲಿ ಹೇಳಲಾಗುವ ಕೆಲವು ವಿಷಯಗಳು ಭಾರತೀಯ ಸಂಪ್ರದಾಯ ಮತ್ತು ಜನಪ್ರಿಯ ನಂಬಿಕೆಗಳನ್ನು ಆಧರಿಸಿವೆ. ಇವುಗಳನ್ನು ವೈಜ್ಞಾನಿಕವಾಗಿ ಸಾಬೀತಾದ ನಿಯಮಗಳೆಂದು ಅಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿಯ ಜೀವನ ಮೌಲ್ಯಗಳ ಭಾಗವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಜೀವನದಲ್ಲಿ ನೆಮ್ಮದಿ, ಸಂತೋಷ ಮತ್ತು ಪ್ರಗತಿಗೆ ನೆರವಾಗುವ ಆ 10 ಉತ್ತಮ ಅಭ್ಯಾಸಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಸುಗಳಿಗೆ ಆಹಾರ ನೀಡಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಗೋವನ್ನು ಕೇವಲ ಪ್ರಾಣಿ ಎಂದು ನೋಡದೆ ತಾಯಿಯ ಸ್ಥಾನದಲ್ಲಿ ಗೌರವಿಸುವ ಸಂಪ್ರದಾಯವಿದೆ. ಆದ್ದರಿಂದ ಹಸುಗಳಿಗೆ ಹಸಿರು ಹುಲ್ಲು, ಗೋಧಿ, ಬೆಲ್ಲ ಅಥವಾ ಇತರ ಆಹಾರವನ್ನು ನೀಡುವುದು ಪುಣ್ಯದ ಕಾರ್ಯ ಎಂದು ನಂಬಲಾಗಿದೆ. ಪ್ರತಿದಿನ ಸಾಧ್ಯವಾಗದಿದ್ದರೆ ವಾರಕ್ಕೊಮ್ಮೆ ಅಥವಾ ಅಮಾವಾಸ್ಯೆ, ಪೂರ್ಣಿಮೆ ಮೊದಲಾದ ವಿಶೇಷ ದಿನಗಳಲ್ಲಿ ಗೋಶಾಲೆಗೆ ಧಾನ್ಯ ಅಥವಾ ಮೇವನ್ನು ದಾನ ಮಾಡಬಹುದು. ಇದರಿಂದ ಕೇವಲ ಧಾರ್ಮಿಕ ತೃಪ್ತಿ ಮಾತ್ರವಲ್ಲ, ನಮ್ಮೊಳಗೆ ದಯೆ ಮತ್ತು ಕರುಣೆಯ ಭಾವನೆಯೂ ಬೆಳೆಯುತ್ತದೆ. ಇತರ ಜೀವಿಗಳ ಹಸಿವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಾಮಾನ್ಯವಾಗಿ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಒಳ್ಳೆಯ ವ್ಯಕ್ತಿತ್ವವೇ ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸುತ್ತದೆ. ಒಳ್ಳೆಯ ಸಂಬಂಧಗಳೇ ಜೀವನದ ದೊಡ್ಡ ಸಂಪತ್ತು. ಅಡಿಗೆ ಮನೆಯ ಉತ್ತರ ದಿಕ್ಕಿನಲ್ಲಿ ನೀರು ತುಂಬಿದ ಕಲಶವನ್ನು ಇಡಿ. ವಾಸ್ತುಶಾಸ್ತ್ರದ ನಂಬಿಕೆಯ ಪ್ರಕಾರ ಉತ್ತರ ದಿಕ್ಕು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಆದ್ದರಿಂದ ಆ ದಿಕ್ಕಿನಲ್ಲಿ ಶುದ್ಧ ನೀರು ತುಂಬಿದ ಕಲಶ ಅಥವಾ ಪಾತ್ರೆಯನ್ನು ಇಡುವುದು ಶುಭ ಎಂದು ಹೇಳಲಾಗುತ್ತದೆ. ಆದರೆ ಇದರ ಜೊತೆಗೆ ಒಂದು ಮುಖ್ಯ ವಿಷಯವೂ ಇದೆ. ನೀರನ್ನು ಪ್ರತಿದಿನ ಬದಲಾಯಿಸಬೇಕು. ಪಾತ್ರೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಇದರಿಂದ ಮನೆಯ ಸ್ವಚ್ಛತೆ ಹೆಚ್ಚುತ್ತದೆ. ಸ್ವಚ್ಛವಾದ ಮನೆ ಮನಸ್ಸಿಗೂ ನೆಮ್ಮದಿಯನ್ನು ನೀಡುತ್ತದೆ. ಸ್ವಚ್ಛ ವಾತಾವರಣದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೆಚ್ಚು ಏಕಾಗ್ರತೆಯಿಂದ ಕೆಲಸ ಮಾಡುತ್ತಾನೆ. ಹೀಗಾಗಿ ಈ ಅಭ್ಯಾಸವನ್ನು ಕೇವಲ ವಾಸ್ತು ನಂಬಿಕೆಯಾಗಿ ಮಾತ್ರವಲ್ಲ, ಸ್ವಚ್ಛ ಜೀವನ ಶೈಲಿಯ ಭಾಗವಾಗಿಯೂ ನೋಡಬಹುದು. ಬೆಳಗ್ಗೆ ಎದ್ದ ತಕ್ಷಣ ಅಂಗೈಗಳನ್ನು ನೋಡಿ. ಬೆಳಗ್ಗೆ ಕಣ್ಣು ತೆರೆದ ಕೂಡಲೇ 2 ಕೈಗಳನ್ನು ಉಜ್ಜಿ ಅಂಗೈಗಳನ್ನು ನೋಡುವ ಅಭ್ಯಾಸ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನಿಂದಲೂ ಇದೆ. ನಮ್ಮ ಅಂಗೈಗಳಲ್ಲಿ ಲಕ್ಷ್ಮೀದೇವಿ, ಸರಸ್ವತಿ ದೇವಿ ಮತ್ತು ಗೋವಿಂದನ ಆಶೀರ್ವಾದವಿದೆ ಎಂದು ನಂಬಿಕೆ ಇದೆ. ಈ ಅಭ್ಯಾಸದ ಹಿಂದಿನ ಸಂದೇಶ ಏನೆಂದರೆ, ನಮ್ಮ ಜೀವನವನ್ನು ರೂಪಿಸುವ ಶಕ್ತಿ ನಮ್ಮ ಕೈಗಳಲ್ಲಿಯೇ ಇದೆ. ನಾವು ಮಾಡುವ ಕೆಲಸಗಳೇ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಬೆಳಗಿನ ಮೊದಲ ಕ್ಷಣದಲ್ಲೇ ಈ ಭಾವನೆಯೊಂದಿಗೆ ದಿನವನ್ನು ಆರಂಭಿಸಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜೊತೆಗೆ ಕೃತಜ್ಞತೆಯ ಭಾವನೆಯೂ ಮೂಡುತ್ತದೆ. ದಿನದ ಆರಂಭವೇ ಸಕಾರಾತ್ಮಕವಾಗಿದ್ದರೆ ದಿನವಿಡೀ ಮನಸ್ಸು ಉತ್ಸಾಹದಿಂದಿರುತ್ತದೆ. ದೇವಸ್ಥಾನಕ್ಕೆ ಬರಿಗೈಯಲ್ಲಿ ಹೋಗಬೇಡಿ. ದೇವಾಲಯಕ್ಕೆ ಹೋಗುವಾಗ ಹೂವು, ಹಣ್ಣು, ತೆಂಗಿನಕಾಯಿ ಅಥವಾ ಸಣ್ಣ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವುದು ನಮ್ಮ ಸಂಪ್ರದಾಯವಾಗಿದೆ. ಇಲ್ಲಿ ಮುಖ್ಯವಾದುದು ಕಾಣಿಕೆಯ ಬೆಲೆ ಅಲ್ಲ, ಭಕ್ತಿಯ ಮೌಲ್ಯ. 5 ರೂಪಾಯಿಯ ಹೂವನ್ನಾದರೂ ಪ್ರೀತಿಯಿಂದ ಅರ್ಪಿಸಿದರೆ ಅದಕ್ಕೂ ಮಹತ್ವವಿದೆ. ಈ ಅಭ್ಯಾಸ ನಮಗೆ ವಿನಯವನ್ನು ಕಲಿಸುತ್ತದೆ. ನಮಗೆ ದೊರೆತಿರುವ ಜೀವನ, ಆರೋಗ್ಯ, ಕುಟುಂಬ ಮತ್ತು ಅನ್ನಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಅವಕಾಶವನ್ನು ನೀಡುತ್ತದೆ. ಕೃತಜ್ಞತೆಯಿಂದ ಬದುಕುವ ವ್ಯಕ್ತಿ ಸಾಮಾನ್ಯವಾಗಿ ಹೆಚ್ಚು ಸಂತೋಷವಾಗಿರುತ್ತಾನೆ. ಪಕ್ಷಿಗಳಿಗೆ ಧಾನ್ಯ ಹಾಕಿ. ಪ್ರತಿದಿನ ಬೆಳಗ್ಗೆ 1 ಹಿಡಿ ಅಕ್ಕಿ ಅಥವಾ ಇತರ ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕುವ ಅಭ್ಯಾಸ ಅತ್ಯಂತ ಸುಂದರವಾದದ್ದು. ಇದರಿಂದ ಕೇವಲ ಪಕ್ಷಿಗಳಿಗೆ ಆಹಾರ ಸಿಗುವುದಲ್ಲ, ನಮ್ಮ ಮನಸ್ಸಿನಲ್ಲೂ ಕರುಣೆ ಬೆಳೆಯುತ್ತದೆ. ಬೆಳಗ್ಗೆ ಪಕ್ಷಿಗಳ ಚಿಲಿಪಿಲಿ ಧ್ವನಿಯನ್ನು ಕೇಳುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಪರಿಸರದ ಬಗ್ಗೆ ಕಾಳಜಿ ಹೊಂದಿರುವ ವ್ಯಕ್ತಿಯಲ್ಲಿ ಸಹಜವಾಗಿಯೇ ಸಕಾರಾತ್ಮಕತೆ ಹೆಚ್ಚಿರುತ್ತದೆ. ಇರುವೆಗಳಿಗೆ ಆಹಾರ ನೀಡಿ. ಇರುವೆಗಳು ಬಹಳ ಚಿಕ್ಕ ಜೀವಿಗಳು, ಆದರೆ ಅವುಗಳ ಪರಿಶ್ರಮ ಅಸಾಧಾರಣ.
ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸ್ವಲ್ಪ ಹಿಟ್ಟು ಮತ್ತು ಬೆಲ್ಲವನ್ನು ಇರುವೆಗಳಿಗೆ ಹಾಕುವುದು ನಮ್ಮ ಸಂಪ್ರದಾಯವಾಗಿದೆ. ಇದರ ಹಿಂದಿರುವ ಸಂದೇಶ ಸಣ್ಣ ಜೀವಿಗಳನ್ನು ಗೌರವಿಸಬೇಕು. ಇದು ನಮಗೆ ವಿನಮ್ರತೆಯನ್ನು ಕಲಿಸುತ್ತದೆ, ಇತರರ ಬಗ್ಗೆ ಕಾಳಜಿ ವಹಿಸುವ ಗುಣವನ್ನು ಬೆಳೆಸುತ್ತದೆ. ಕರುಣೆಯುಳ್ಳ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಗೌರವವನ್ನು ಗಳಿಸುತ್ತಾನೆ. ಸೂರ್ಯೋದಯಕ್ಕೂ ಮುನ್ನ ಏಳಿ. ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು, ಬೇಗ ಮಲಗಿ ಬೇಗ ಏಳು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ಧ್ಯಾನ ಮಾಡಬಹುದು, ಯೋಗ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ದಿನದ ಯೋಜನೆಗಳನ್ನು ರೂಪಿಸಬಹುದು. ಬೆಳಗ್ಗೆ ಬೇಗ ಏಳುವವರಲ್ಲಿ ಸಮಯದ ಸದ್ಬಳಕೆ ಹೆಚ್ಚಿರುತ್ತದೆ, ಆರೋಗ್ಯವು ಉತ್ತಮವಾಗಿರುತ್ತದೆ. ಶಿಸ್ತು ಇರುವ ವ್ಯಕ್ತಿಗೆ ಯಶಸ್ಸಿನ ಸಾಧ್ಯತೆ ಸಹಜವಾಗಿಯೇ ಹೆಚ್ಚುತ್ತದೆ. ಮೊದಲ ತುತ್ತನ್ನು ದೇವರಿಗೆ ಅರ್ಪಿಸಿ. ಆಹಾರ ಸೇವಿಸುವ ಮೊದಲು ದೇವರನ್ನು ನೆನೆಯುವುದು ಅಥವಾ ಮನಸ್ಸಿನಲ್ಲೇ ಕೃತಜ್ಞತೆಯಿಂದ ಆಹಾರವನ್ನು ಅರ್ಪಿಸುವುದು ಬಹಳ ಉತ್ತಮ ಅಭ್ಯಾಸವಾಗಿದೆ. ಇದರಿಂದ ನಮ್ಮೊಳಗೆ ಕೃತಜ್ಞತೆಯ ಭಾವನೆ ಬೆಳೆಯುತ್ತದೆ. ಈ ಅನ್ನಕ್ಕಾಗಿ ಎಷ್ಟೋ ರೈತರು ದುಡಿದಿದ್ದಾರೆ, ಎಷ್ಟೋ ಜನರ ಪರಿಶ್ರಮ ಇದರ ಹಿಂದೆ ಇದೆ. ಈ ಅರಿವು ನಮಗೆ ಅನ್ನದ ಮಹತ್ವವನ್ನು ತಿಳಿಸುತ್ತದೆ. ಕೃತಜ್ಞತೆಯಿಂದ ಬದುಕುವ ವ್ಯಕ್ತಿ ಹೆಚ್ಚು ಸಂತೋಷವಾಗಿರುತ್ತಾನೆ. ಇಂತಹವರು ಸಣ್ಣ ವಿಷಯಗಳಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಉದಯಿಸುವ ಸೂರ್ಯನ ದರ್ಶನ ಮಾಡಿ. ಬೆಳಗಿನ ಸೂರ್ಯನ ಮೃದುವಾದ ಬೆಳಕು ಆರೋಗ್ಯಕ್ಕೆ ಒಳ್ಳೆಯದು. ಇದು ದೇಹಕ್ಕೆ ವಿಟಮಿನ್ ಡಿ ದೊರಕಲು ಸಹಕಾರಿಯಾಗಿದೆ. ಸೂರ್ಯ ನಮಸ್ಕಾರ ಮಾಡುವ ಅಭ್ಯಾಸ ದೇಹಕ್ಕೂ ಮನಸ್ಸಿಗೂ ಉತ್ತಮ ವ್ಯಾಯಾಮವಾಗಿದೆ. ಹೊಸ ದಿನವನ್ನು ಆಶಾಭಾವನೆಯೊಂದಿಗೆ ಆರಂಭಿಸಲು ಇದು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಗಿನ ಸೂರ್ಯನನ್ನು ನೋಡಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ, ಇಂದಿನ ದಿನವನ್ನು ನಾನು ಉತ್ತಮವಾಗಿ ಬಳಸಿಕೊಳ್ಳುತ್ತೇನೆ. ಈ ಒಂದು ಸಂಕಲ್ಪವೇ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಕೂದಲು ಮತ್ತು ಉಗುರುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಸ್ವಚ್ಛತೆ ಎಂದರೆ ಕೇವಲ ದೇಹದ ಸ್ವಚ್ಛತೆ ಮಾತ್ರವಲ್ಲ, ಅದು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಾಗಿದೆ. ನಿಯಮಿತವಾಗಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಿಕೊಳ್ಳುವುದು ಉತ್ತಮ, ಆರೋಗ್ಯಕ್ಕೂ ಅಗತ್ಯ. ಕೆಲವರು ಬುಧವಾರ ಮತ್ತು ಶುಕ್ರವಾರ ಇದನ್ನು ಮಾಡುವುದು ಶುಭ ಎಂದು ನಂಬುತ್ತಾರೆ. ಆದರೆ ಮುಖ್ಯವಾದುದು ದಿನವಲ್ಲ, ನಿಯಮಿತ ಸ್ವಚ್ಛತೆ. ಸ್ವಚ್ಛ ವ್ಯಕ್ತಿ ಆತ್ಮವಿಶ್ವಾಸದಿಂದ ಕಾಣುತ್ತಾನೆ, ಇತರರ ಮೇಲೂ ಉತ್ತಮ ಪ್ರಭಾವ ಬೀರುತ್ತಾನೆ. ಈ 10 ಅಭ್ಯಾಸಗಳು ನಿಜವಾದ ಸಂದೇಶ. ಸ್ನೇಹಿತರೆ, ಈ 10 ಅಭ್ಯಾಸಗಳನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಇವುಗಳ ಹಿಂದೆ ಜೀವನವನ್ನು ಉತ್ತಮಗೊಳಿಸುವ ಮೌಲ್ಯಗಳಿವೆ. ದಯೆ ಇದೆ, ಕರುಣೆ ಇದೆ, ಶಿಸ್ತು ಇದೆ, ಸ್ವಚ್ಛತೆ ಇದೆ, ಕೃತಜ್ಞತೆ ಇದೆ, ಸಕಾರಾತ್ಮಕ ಚಿಂತನೆ ಇದೆ. ಈ ಗುಣಗಳು ಇರುವ ವ್ಯಕ್ತಿ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಉತ್ತಮ ನಿರ್ಧಾರಗಳು ಯಶಸ್ಸಿನ ದಾರಿಯನ್ನು ತೆರೆಯುತ್ತವೆ. ಅದಕ್ಕಾಗಿಯೇ ಹಿರಿಯರು ಈ ಅಭ್ಯಾಸಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಜೀವನದಲ್ಲಿ ಯಶಸ್ಸು ಪಡೆಯಲು ಅದೃಷ್ಟದ ನಿರೀಕ್ಷೆಯಲ್ಲಿ ಕೂರುವುದಕ್ಕಿಂತ ನಮ್ಮ ದೈನಂದಿನ ಅಭ್ಯಾಸಗಳನ್ನು ಉತ್ತಮಗೊಳಿಸುವುದು ಹೆಚ್ಚು ಮುಖ್ಯ. ಪ್ರತಿದಿನ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ, ನಂತರ ಇನ್ನೊಂದನ್ನು ಸೇರಿಸಿ. ಹೀಗೆ ನಿಧಾನವಾಗಿ ನಿಮ್ಮ ಜೀವನವೇ ಬದಲಾಗಲು ಆರಂಭಿಸುತ್ತದೆ. ಒಳ್ಳೆಯ ಅಭ್ಯಾಸಗಳು ಒಳ್ಳೆಯ ಆಲೋಚನೆಗಳನ್ನು ಹುಟ್ಟಿಸುತ್ತವೆ. ಒಳ್ಳೆಯ ಆಲೋಚನೆಗಳು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಉತ್ತಮ ನಿರ್ಧಾರಗಳು ನಿಮ್ಮ ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ. ನಿಮ್ಮ ಜೀವನದಲ್ಲಿ ಈ 10 ಅಭ್ಯಾಸಗಳಲ್ಲಿ ಯಾವುದನ್ನು ಈಗಾಗಲೇ ಪಾಲಿಸುತ್ತಿದ್ದೀರಿ ಅಥವಾ ಇಂದಿನಿಂದ ಯಾವ ಅಭ್ಯಾಸವನ್ನು ಆರಂಭಿಸಲಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಉಪಯುಕ್ತ, ಪ್ರೇರಣಾದಾಯಕ ಹಾಗೂ ಕನ್ನಡದಲ್ಲಿ ಮೌಲ್ಯಯುತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.